Hi darlings, uncle, aunties, putani, kids, boys and my darlings. Welcome to my YouTube channel. ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಆಚೆ ಬಂದು ಆ ತಂಪಾಗಿರೋ ಗಾಳಿನ ಫೀಲ್ ಮಾಡ್ತಾ ಇದ್ರೆ ಆ ಮಜಾನೇ ಬೇರೆ. ನೀವು ಟ್ರೈ ಮಾಡಿಲ್ಲ ಅಂದರೆ ಬೇಗ ಟ್ರೈ ಮಾಡಿ. ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ ಇವತ್ತು ನಮ್ಮ ರಾಯರ ವರ್ಧಂತಿ. ಸೊ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನಮ್ಮ ರಾಯರಿಗೆ ಪೂಜೆನ ಸಲ್ಲಿಸಿ ಇವಾಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಇನ್ನರ್ ಇಂಜಿನಿಯರಿಂಗ್ನ 5th ಸ್ಟೆಪ್ನ ಕಂಪ್ಲೀಟ್ ಮಾಡೋದಕ್ಕೆ. ಡಾರ್ಲಿಂಗ್ಸ್, ರಾಯರ್ನ ಬೇಡ್ಕೊಳ್ಳಿ. ಕಮ್, ಲೆಟ್ಸ್ ಗೋ. ಸೊ ಪೂಜೆ ಎಲ್ಲ ಮಾಡಿ ನಾವು ರೆಡಿ. ಕಮಾನ್, ಲೆಟ್ಸ್ ಗೋ. ಬೇಗ ಬೇಗ ಹೋಗಿ ನಮ್ಮ 5th ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. ಬನ್ನಿ ಬನ್ನಿ. ನಿಮಗೆ ಕ್ಲಾರಿಟಿ ಅಷ್ಟು ನೀಟಾಗಿ ಕಾಣಿಸ್ತಲ್ಲ ಅನಿಸುತ್ತೆ, ಬಿಕಾಸ್ ಇನ್ನೂ ಟೈಮ್ ಬಂದು 5:35. ಸೊ ಇನ್ನು ಅಷ್ಟು ಕ್ಲಿಯರಾಗಿ ಇಲ್ಲ. ಇನ್ನು ಬೆಳಕು ಕೂಡ ಇಲ್ಲ ಅಷ್ಟು ಸಫಿಷಿಯೆಂಟಾಗಿ ಬರ್ತಾಯಿಲ್ಲ. ಜಸ್ಟ್ ಇವಾಗ ನಾನು ಅರ್ಧಾಸನದಲ್ಲಿ ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡ್ತಾಯಿದ್ದೆ. ನಾವು ಯಾರ ಬಾಡಿ ಫ್ಲೆಕ್ಸಿಬಲ್ ಇರೋಲ್ಲ ಅವ್ರಿಗೆ ಹೆವಿ ಕಷ್ಟ ಆಗುತ್ತೆ ತುಂಬ. ಅಂದರೆ ಹೆವಿ ಅಂದರೆ ಇಟ್ ಇಸ್ ನಾಟ್ ಲೈಕ್ ಆಗೋದೇ ಇಲ್ಲ ಅನ್ನೋ ಥರ ಸ್ವಲ್ಪ ಕೂತ್ಕೊಬೋದು. ತುಂಬ ಫಾರ್ ಲಾಂಗ್ 1 hour to 1.5 hour ತನಕ ಹೀಗೆ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನೆನ್ನೆಗೂ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಬೇಗ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ಕರೆಕ್ಟಾಗಿ. ಆ ಥರ ನೋಡೋಣ ಎಷ್ಟು ತನಕ ಕೂತ್ಕೊಳ್ಳೋಕ್ಕಾಗುತ್ತೆ ಅಂತ. ಸೊ ಇವಾಗ ನಂಗೆ ಮಾಡಿದ್ರೆ ನಾನು ವೀಡಿಯೋ ಮಾಡಿದ್ರೆ ನಿಮಗೆ ಕ್ಲಾರಿಟಿ ಸಿಗೋಲ್ಲ. ಈ ಸೆಷನ್ನ ಮುಗಿಸ್ಬಿಡ್ತೀನಿ. ಈ ಸೆಷನ್ನ ಮುಗಿಸಾದ್ಮೇಲೆ ನಾನು ನಿಮಗೆ ಮತ್ತೆ ವೀಡಿಯೋನ ಆನ್ ಮಾಡ್ತೀನಿ. ಅದಾದಮೇಲೆ ಹೇಗಿತ್ತು ಸೆಷನ್, ಇವತ್ತು ಸೆಷನ್ನಲ್ಲಿ ಏನೇನಿತ್ತು ಅಂತೆಲ್ಲ ನಾನು ನಿಮಗೆ ಹೇಳ್ತೀನಿ. ಓಕೆನಾ ಡಾರ್ಲಿಂಗ್ಸ್? ಕಮ್ ಆನ್, ಲೆಟ್ಸ್ ಮೆಡಿಟೇಟ್. ಯಾಕೆ ಅಂತ ಗೊತ್ತಿಲ್ಲ, ಸಡನ್ನಾಗಿ ಅಪ್ಲಿಕೇಶನ್ನೇ ವರ್ಕ್ ಆಗ್ತಿರ್ಲಿಲ್ಲ, ಲಾಗಿನ್ನೇ ಆಗ್ತಿರ್ಲಿಲ್ಲ. ನಾನು ಏನಪ್ಪ ಯಾಕೆ ಈಗ ಆಗ್ತಿದೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಅಲ್ಲಿ ಹೆಲ್ಪ್ ಅನ್ನೋ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು ಎಷ್ಟು ಜನ ಇದ್ದಾರಪ್ಪ. ನಾನು ಒಬ್ಬ ಇಷ್ಟು ಗಂಟೆಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡೆ. ನೀವು ನಂಬಲ್ಲ, ಸೆಕೆಂಡ್ಗೆ ಪೀಪಲ್ಸ್ ಇನ್ಕ್ರೀಸ್ ಆಗ್ತಾಯಿದ್ರು, ಜಾಯಿನ್ ಆಗ್ತಾಯಿದ್ರು. ಐ ವಾಸ್ ಲಿಟ್ರಲಿ ಶಾಕ್ಡ್. ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಎದ್ದು ಇಷ್ಟು ಮೆಡಿಟೇಷನ್ನ ಮಾಡ್ತಾರ ಅಂತ. ಕ್ರೇಜಿ. ಓಕೆ, ಥ್ಯಾಂಕ್ ಯು. You're welcome. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್. Bye. You too. Bye. ಹೆಂಗೆ ಮಲಗಿದಾರಲ್ಲ ಇಬ್ಬರು, ಶಬಾಷ್. ಸೊ ಡಾರ್ಲಿಂಗ್ಸ್, ನೆನ್ನೆ ಅಪ್ಲಿಕೇಶನ್ ಇಶ್ಯೂ ಇದ್ದಿದ್ದಕ್ಕೆ ನಾವು 5th ಸ್ಟೆಪ್ನ ಕಂಪ್ಲೀಟ್ ಮಾಡೋದಕ್ಕಾಗಿಲ್ಲ. ಸೊ ಇದು ನೆಕ್ಸ್ಟ್ ಡೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. 5th ಸ್ಟೆಪ್ನ ತೊಗೊತಾ ಇದ್ದೀನಿ ಇವಾಗ. ಬನ್ನಿ, ಈ ಸ್ಟೆಪ್ಪಲ್ಲಿ ಹೇಗಿತ್ತು ಏನೇನಿತ್ತು ಅಂತೆಲ್ಲ ನಾನು ನಿಮಗೆ ಇವಾಗ ಹೇಳ್ತೀನಿ. ಕಾಮಾನ್. ಇವತ್ತಿನ ಸೆಷನ್ ಅಂತೂ ಸೀರಿಯಸ್ಲಿ ಸ್ವೆಟ್ ಆಗ್ತಾ ಇದ್ದೀನಿ. ಇನ್ನೂ ಅರ್ಲಿ ಮಾರ್ನಿಂಗು ಸಕ್ಕದಾಗಿತ್ತು. ಆ್ಯಂಡ್ ಸಮಥಿಂಗ್ ಅದೇನಂತ ಹೇಳೋಕ್ಕಾಗಲ್ಲ, ಬಟ್ ನಿಜವಾಗ್ಲೂ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಮೇನ್ಲಿ ಇವತ್ತಿನ ಟಾಪಿಕ್ ಬಂದು ಮನಸ್ಸು. ನಮ್ಮ ಮನಸ್ಸು ಹೇಗೆ ವರ್ಕ್ ಆಗುತ್ತೆ, ಮನಸ್ಸಿನ ಡಿವಿಷನ್ಸ್ಗಳೆಲ್ಲ ಯಾವುದು, ಯಾವ ಮನಸ್ಸು ಯಾವುದಕ್ಕೆ ಕಾರಣ, ಯಾವ ಮನಸ್ಸು ಯಾವ ಥರ ಯೋಚನೆ ಮಾಡುತ್ತೆ, ಆ ಥರ ಯೋಚನೆ ಮಾಡಿದ್ರೆ ನಾವು ಏನು ಮಾಡಬೇಕು ಅನ್ನೋ ಒಂದು ಡೀಟೇಲ್ಡಾಗಿ ವಿತ್ ವೆರಿ 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 ಲಾಜಿಕಲ್ ಎಕ್ಸ್ಪ್ಲನೇಷನ್. ನೀವು ಯಾರೇ ಕೇಳಿದ್ರು ಹೌದು ಇದು ನಿಜ ಅಂತ ಎಲ್ಲರೂ ಕೂಡ ಎಕ್ಸೆಪ್ಟ್ ಮಾಡುವಂಥ ಎಕ್ಸಾಂಪಲ್ಗಳ ಜೊತೆ ಐ ವಾಸ್ ಲಿಟ್ರಲಿ ಶಾಕ್ಡ್. ಹೌದಲ್ವಾ, ನಿಜ ಅಲ್ವಾ ಅಂತ. ನಿಜವಾಗ್ಲೂ ನನಗಂತೂ ವೆರಿ ವೆರಿ ಥಿನ್ ಲೈನ್ ಆ್ಯಂಡ್ ವೆರಿ ಸಿಂಪಲ್ ಆಗಿ ಅರ್ಥ ಆಯಿತು. ಆ್ಯಂಡ್ ದ ಸೆಕೆಂಡ್ ಟಾಪಿಕ್ ವಾಸ್ ಕರ್ಮ ಅನ್ನೋದು ಹೇಗೆ ವರ್ಕ್ ಆಗುತ್ತೆ, ನಾವು ಏನು ಮಾಡಿದ್ರೆ ಕರ್ಮ ಅನ್ನೋದು. ನಾವೆಲ್ಲದಕ್ಕೂ ನಾನು ಕರ್ಮ ಅನ್ಕೊತೀವಲ್ಲ, ಅದೆಲ್ಲ ಕರ್ಮ ಅನ್ನೋದು ಹೇಗೆ, ಅದನ್ನು ನಾವು ಹೇಗೆ ಜಾಸ್ತಿ ಮಾಡ್ಕೋಬಾರ್ದು ಅನ್ನೋದನ್ನೆಲ್ಲ ವೆರಿ 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 ಲಾಜಿಕಲ್ ಆಗಿ ಆ್ಯಂಡ್ ಎಲ್ರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ವಿಷಯ ಏನಪ್ಪ ಅಂತಂದರೆ, ನೆನ್ನೆ ರಾಯರದು ವರ್ಧಂತಿ. ನೆನ್ನೆ ಮನೇಲಿ ಪೂಜೆ ಮಾಡ್ಬೇಕಾದ್ರೆ ರ್ಯಾಂಡಮ್ ಆಗಿ ಯಾವುದೋ ಒಂದು ಹಸು ಬಂತು. ಅದಕ್ಕೆ ಬಾಳೆಹಣ್ಣು ಮತ್ತು ಮನೇಲಿ ಏನಿದೆ ಅದನ್ನು ಕೊಟ್ಬಿಟ್ಟು ಮಾಮೂಲಿ ಪೂಜೆ ಮಾಡಿದ್ವಿ ನೈಟ್. ಆ ವಿಷಯ ಏನಪ್ಪ ಅಂತಂದರೆ, ನಿನ್ನೆ ರಾಯರು ವರ್ಧಂತಿ ಪೂಜೆ ಮಾಡಬೇಕಾದ್ರೆ ರ್ಯಾಂಡಮ್ ಆಗಿ ಮನೆಗೆ ಯಾವುದೋ ಒಂದು ಹಸು ಬಂತು. ಅದಕ್ಕೆ ಬಾಳೆಹಣ್ಣು ಮತ್ತು ತರಕಾರಿ ಎಲ್ಲ ಕೊಟ್ಬಿಟ್ಟು ಮಾಮೂಲಿ ಪೂಜೆ ಮಾಡಿ ನಾವು ಪೂಜೆ ಮುಗಿಸಿ ಮತ್ತೆ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ನೋಡಿದ್ರೆ ಇನ್ನೂ ನಮ್ಮ ಮನೆ ಮುಂದೆನೇ ಕೂತಿದೆ ಅದು ಹಸು. ಕೋಇನ್ಸಿಡೆನ್ಸಾ ಏನು ಅಂತ ಗೊತ್ತಿಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಇವಾಗ ಪೂಜೆ ಮಾಡಿ ನೋಡಿ ಕೊಡ್ತಾಯಿದ್ದೀನಿ. ಸ್ಪೆಷಲ್ ಡೇ ದಿನ ಬಂದಿದೆ ಹಸು, ರಾತ್ರಿ ಅಲ್ಲೇ ಕೂತಿದೆ. ಸೊ ಇವಾಗ ಇದನ್ನು ಕೊಡೋಣ, ಬನ್ನಿ. ಇದೇನು ಎಷ್ಟು ಬ್ಯೂಟಿಫುಲ್ ಅಲ್ಲ, ಅದು ರ್ಯಾಂಡಮ್ ಆಗಿರೋ ಹಸು ಬಂದು ನೋಡಿ ನಿಮ್ಗೆ ತೋರಿಸ್ತೀನಿ. ನೆನ್ನೆ ನೈಟಿಂದ ಇದು ಇಲ್ಲೇ ಇದೆ, ಎಲ್ಲೂ ಹೋಗಿಲ್ಲ. ಬೇಕಾದ್ರೆ ವೀಡಿಯೋಸ್ ಮಾಡ್ಕೊಂಡಿಲ್ಲ ನಾನು, ಫೋಟೋಸ್ ಇದೆ, ಫೋಟೋಸ್ ಬೇಕಾದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ.
ಸೆಲ್ಫಿಗೆ ಪೋಸ್ ಕೊಡು. ಎಸ್, ಮುದ್ದು ಕೊಡ್ತಾ ಇದೆಯಾ? ಸೊ ಸ್ವೀಟ್. ಏನು ಏನು ಬೇಕು? ತಿನ್ನೋಕ್ಕೇನಾದರೂ ಬೇಕಾ? ಸಾಕಾ? ಇನ್ನೂ ಬೇಕಾ? ನಿಮ್ಮ ಮನೆಗೆ ಹೋಗಿಲ್ಲ ನೀವು? ಸೊ ಡಾರ್ಲಿಂಗ್ಸ್, ಇದಾಗಿತ್ತು ಇವತ್ತಿನ ಡೇ ಬಗ್ಗೆ ಆ್ಯಂಡ್ ಇನ್ನರ್ ಇಂಜಿನಿಯರಿಂಗ್ನ 5th ಸ್ಟೆಪ್ ಬಗ್ಗೆ. ನಾನಿವಾಗ ರಾಯರ್ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಟಾಟಾ ಬಾಯ್, ಸಿ ಯು, ಲವ್ ಯು ಡಾರ್ಲಿಂಗ್ಸ್.